ಫ್ರೆಂಡ್ ನಮಸ್ಕಾರ. ಈಗ ಮೊನ್ನೆ ಒಂದು ವಾರ 10 ದಿನ ಆಯ್ತು ನಾವು ಭತ್ತ ಕಟಾವ್ ಮಾಡಿ ಕಾಸಿ ಮಾರಾಟ ಮಾಡಿದ್ವಿ. 1350 ರೂಪಾಯಿ 1370 ರೂಪಾಯಿ ತಕನ. ಈಗ ನೋಡಿದ್ರ 100 ರೂಪಾಯಿ ರೇಟ್ ಕಮ್ಮಿ ಅಂತಾರ. ಆಮೇಲೆ ಭತ್ತ ಕೂಡ ಕೇಳವಲ್ರ ಅಂತಾರ. ಇವು ಇಲ್ಲೇ ನಡ್ಬರಕ ದಲಾಲಿಗಳು ಮಾಡೋ ಕಿತಾಪತಿ ಅದು. ಈಗ ಆಂಧ್ರ ಪ್ರದೇಶದಾಗ ತೆಲಂಗಾಣದಾಗ ಸರ್ಕಾರನೇ ಭತ್ತ ಖರೀದಿ ಮಾಡ್ತೈತೆ. ಅದ್ರಂಗ ಕರ್ನಾಟಕದಾಗ ಯಾವುದೇ ಸರ್ಕಾರ ಬರಲಿ, ರೈತ ಏನೇ ವಸ್ತು ಬೆಳ್ಳಿ ಸರ್ಕಾರನೇ ಖರೀದಿ ಮಾಡಿದ್ರ ರೈತರಿಗೆ ಒಂದ್ ಸ್ವಲ್ಪ ಒಳ್ಳೆ ಬೆಲೆ ಸಿಕ್ಕಂಗ ಆತೈತೆ. ಈಗ ರೈತ ಒಂದು ಪೀಕ್ ಬೆಳೆ ತೆಗಿಬೇಕಾದ್ರೆ ಎಷ್ಟು ಕಷ್ಟ ಪಡ್ತಾನ ಅನ್ನೋದು ನಿಮ್ ಎಲ್ಲರಿಗೆ ಗೊತ್ತಿದ್ದ ವಿಷಯ. ಒಬ್ಬ ಸೈನಿಕ ದೇಶ ಕಾಯಕ ಎಷ್ಟು ಹೋರಾಟ ಮಾಡ್ತಾನ. ರೈತ ಕೂಡ ಒಂದು ಪೀಕ್ ಬೆಳೆ ತೆಗಿಬೇಕಾದ್ರ ಅಷ್ಟೇ ಹೋರಾಟ ಮಾಡಿ ಬೆಳೆ ತೆಗಿತಾನ. ರೈತರಿಗೆ ಯಾವತ್ತಿಗೆ ಯಾರು ಮೋಸ ಮಾಡಬೇಡ್ರಿ. ಈ ವಿಡಿಯೋ ಪ್ರತಿಯೊಬ್ಬರು ರೈತರ ಮಕ್ಕಳು ಸರ್ಕಾರಕ್ಕೆ ಮುಟ್ಟವರೆಗೆ ಶೇರ್ ಮಾಡ್ರಿ. ಈಗ ಸರ್ಕಾರ ಒಂದು ಚೀಲ DAPಗೆ ಇಷ್ಟೇ ರೇಟ್ ಅಂತ ಫಿಕ್ಸ್ ಮಾಡ್ತಾರ. ಹೀರೆಕ್ಕೆ ಗೊಬ್ಬರ ಎಣ್ಣೆ ಏನ್ ತಗಂದ್ರೆ ಕೂಡ ಅದ್ರ ಮ್ಯಾಗ ಎಲ್ಲ MRP ರೇಟ್ ಹಾಕಿಬಿಟ್ಟಿರ್ತಾರ. ರೈತ ಬೆಳೆಸಿದ ಬೆಳೆಗೆ ಯಾಕೆ ರೇಟ್ ಇಲ್ಲ? ಯಾವುದು ಇಲ್ಲಂದ್ರ ನಡಿತೈತೆ, ಅನ್ನ ಇಲ್ಲಂದ್ರ ಇಡೀ ಜಗತ್ತ ನಡೆಯಲ್ಲ. ಹುಷಾರಿ. ರೈತಿಗೆ ಮೋಸ ಮಾಡೋದು ಒಂದ, ಅನ್ನಕ್ಕೆ ಮೋಸ ಮಾಡೋದು ಒಂದ.